ಮುನಿರತ್ನ RR ನಗರದ BJP ಶಾಸಕ ಮುನಿರತ್ನ. ಇವರು ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು. ಈ ಪಕ್ಷಾಂತರ ಆಯ್ತಲ್ಲ, ಅಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದ್ರಲ್ಲ ಒಂದು 15 ಜನ, ಆಗ ಇವರು ಕೂಡ ಇದ್ದರು. ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು BJP ಸೇರ್ತಾರೆ. ನಂತರ BJPಯಲ್ಲಿ ಗೆದ್ದು ಮಂತ್ರಿ ಕೂಡ ಆಗ್ತಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಇವರು DK ಶಿವಕುಮಾರ್ ಬ್ರದರ್ಸ್ಗೆ ತೀರಾ ಆಪ್ತರು. ಅಣ್ಣ ಅಣ್ಣ ಅಣ್ಣ. BJPಗೆ ಹೋದ ನಂತರ ಇವರನ್ನು ಸೋಲಿಸೋದಕ್ಕೆ ಶಿವಕುಮಾರನ್ ಟೀಮ್ ಬಹಳ ದೊಡ್ಡ ಪ್ರಯತ್ನ ಪಟ್ಟಿತ್ತು. ಅದು ಕೂಡ ನಿಜವೇ. ಈಗ ಚೆಲುವರಾಜು ಅನ್ನುವಂಥ ಓರ್ವ ಗುತ್ತಿಗೆದಾರನನ್ನು 30 ಲಕ್ಷ ಕೊಡಬೇಕಿತ್ತು. 15 ಲಕ್ಷ ಕೊಡ್ತೀನಿ ಅಂತ ಆತೇನೋ ಬಂದಿದ್ದಂತ, ಇಷ್ಟು ಕೊಡ್ತೀನಿ ಅಂತ ಹೇಳಿದ್ನಂತೆ. ಆತನ ಕರೆದು ಹಿಗ್ಗಾಮುಗ್ಗ ಬೈದಿದ್ದಾರೆ. ಹಿಗ್ಗಾಮುಗ್ಗ ಹೇಗೆ? ಅಂತಿಂಥ ಬೈಗಳ ಅಲ್ಲ, ಮುತ್ತುರತ್ನಗಳು. ಮುನಿರತ್ನ ಅವರ ಬಾಯಿಂದ ಮುತ್ತುರತ್ನಗಳು. ಆದರೆ ಕೆಟ್ಟ ಕೊಳಕ ಭಾಷೆಯಿಂದ ಹೆಣ್ಣು ಮಕ್ಕಳಿಗೆ ಬೈದಿದ್ದಾರೆ, ಜಾತಿಗೆ ಬೈದಿದ್ದಾರೆ, ಒಕ್ಕಲಿಗ ಜಾತಿಗೆ ಬೈದಿದ್ದಾರೆ, ದಲಿತ ಸಮುದಾಯಕ್ಕೆ ಬೈದಿದ್ದಾರೆ. ಎಷ್ಟು ಕೆಟ್ಟ ಕೊಳಕ ಅಂತಂದರೆ ಜಾತಿನಿಂದನೇ ಆರೋಪ. ಆಮೇಲೆ ಚೆಲುವರಾಜು ಬೇಡ್ಕೋತಾರೆ, ಇಲ್ಲ ಸರ್ ಬೇಡ ಸರ್. ಹೆಂಗೆ ಕೇಳ್ತಾರೆ ಅಂತಂದರೆ, ಏಯ್ ನೀನು ಯಾವ ಜಾತಿನೋ, ಗೌಡ ಅಲ್ವೇನೋ, ಗೌಡ ಆಗ್ಬಿಟ್ಟು ಆ ಸಮುದಾಯವನ್ನು ಹೆಂಗೆ ಅಂತಂದರೆ ಏಯ್ ಸೂ ಅದೆಲ್ಲ. ಆಮೇಲೆ ಕೊಡಲ್ವೇನೋ, ನಿನ್ನ ತಾಯಿಯಲ್ಲೋ, ಬಾ ಕರ್ಕೊಂಬ, ನಿನ್ನ ಹೆಂಡ್ತಿಯಲ್ಲೋ, ಆ ಥರ ಈ ಥರ ಎಲ್ಲ ಹೇಳಿಕೆಗಳು. ಇದೆಲ್ಲವೂ ಗಮನದಲ್ಲಿಟ್ಟುಕೊಂಡು ಇದೀಗ ಅವರು ಅಲ್ಲಿಂದ ಕೋಲಾರ ಮುಖಾಂತರವಾಗಿ ತಿರುಪತಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಗೊತ್ತಿಲ್ಲ. ಅರೆಸ್ಟ್ ಮಾಡಿ ಕರ್ಕೊಂಬರಲಾಗಿದೆ. ನಾಲೆಗೆ ಹರಿಬಿಟ್ಟಿದ್ದಾರೆ. ಇದನ್ನು ಕೇವಲ ಸುದ್ದಿ ಥರ ನಾನು ನೋಡಲ್ಲ. ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದ? ರೋಡ್ ಸೈಡಲ್ಲಿ ಮಾತಾಡೋನಿಗೆ ಒಂದು ವಿಶೇಷ ಬೇರೆ. ಆ ಪವಿತ್ರವಾದಂಥ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋರು ಈ ಥರದ ಮಾತುಗಳನ್ನು ಇವರೇ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಬನ್ನಿ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಅದಾದ ನಂತರ ಒಂದು ಆಶ್ಚರ್ಯಕರವಾದಂಥ ಒಂದು ಸ್ಟೋರಿ ಕೊಡ್ತೀನಿ, ನೋಡಿದ್ರಂತೆ. ಅಲ್ಲೋ RR ನಗರ BJP ಶಾಸಕ ಮುನಿರತ್ನ ಅರೆಸ್ಟ್. ಬೈಗುಳ ವೀರ ಶಾಸಕನ ಕೈಗೇರಿತು ಕೋಳ. BJP ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಕೋಲಾರದ ನಂಗಲ್ಲಿ ಎಂಬಲ್ಲಿ ಟವರ್ ಲೊಕೇಶನ್ ಆಧರಿಸಿ ಬಂಧಿಸಲಾಗಿದೆ. ರಸ್ತೆ ಮಾರ್ಗದಲ್ಲೇ ಬೆಂಗಳೂರಿಗೆ ಕರೆತರಲಾಗಿದೆ. ಆಡಿಯೋ ಸತ್ಯವಾಗಿದ್ದರೆ ರಾಜೀನಾಮೆ. ಅರೆಸ್ಟ್ ಆಗೋ ಮುನ್ನ ಮಾತಾಡಿದ್ದ ಶಾಸಕ ಮುನಿರತ್ನ ಆ ಆಡಿಯೋವನ್ನ ಕೋರ್ಟ್ಗೆ ಕೊಡಿ, ಅದರಲ್ಲಿರುವ ಆಡಿಯೋ ನನ್ನದೇ ಅಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಬಂದಂತ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ. ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು. ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆಲುವರಾಜು. ಒಕ್ಕಲಿಗ ಸಮಾಜದ ಮೇಲೆ, ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು. ದಲಿತ ಸಮುದಾಯನ ಆ ಸಮಾಜ ಜೊತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಮುನಿರತ್ನ ಬಾಯಿ ಬಿಟ್ರೆ ಸಾಕು ಮುತ್ತು ರತ್ನ. ಗುತ್ತಿಗೆದಾರನಿಗೆ ಬಿಜೆಪಿ ಶಾಸಕನ ಟಾರ್ಚರ್. ಆ ಮೊಬೈಲ್ನ ಹೊರಗಡೆ
ಆ ಮೊಬೈಲ್ನ ಹೊರಗಡೆ. ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ಬಿಬಿಎಂಪಿ ಅಧಿಕಾರಿಗಳನ್ನು ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಸಾಲು ಸಾಲು ಆರೋಪ ಮಾಡಿದ್ದಾರೆ. MLA ಸಾಹೇಬ್ರಿಗೆ ದುಡ್ಡು ಕೊಟ್ಟರೆ ಸರಿ, ನೀನು ಅಲ್ಲಿ ಇಲ್ಲಿ ಏನೋ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಅಂತ ಲೋಕಾಯುಕ್ತ ಕೊಡ್ತಾ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಲೀಕ್ ಆಯಿತು, ನೀನನ್ನು ಮರ್ಡ್ರ್ ಮಾಡಿಸ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ತಾಯಿ ಕೇಳಿದ್ದಾರೆ, ನನ್ನ ಹೆಂಡ್ತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಈ ಸಮಾಜ ಈಗಿದೆಯಾ, ಈ ರಾಕ್ಷಸ MLA ಈ ಥರ ಇದ್ದಾರಾ ಅಂತ ನಾನು ನಿರ್ಧಾರ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ ಹೇಳ್ಕೊಳ್ಳೋಕ್ಕೆ. ಮನೆಗೆ ಹೋದರೆ ದುಡ್ಡು ಇಲ್ಲಪ್ಪ ಅಂದರೆ ದುಡ್ಡಿಲ್ಲ ಸರ್ ಅಂತ ಅಂದರೆ ಸಾಲ ಮಾಡಿಕೊಡು. ಸಾಲ ಸರ್ ಯಾರು ಸರ್ ಸಾಲ ಕೊಡ್ತಾರೆ ಅಂದರೆ ನಿಮ್ಮ ಹೆಂಡ್ತಿ ಕಳಿಸು ನನ್ನ ಹತ್ರಕ್ಕೆ ಅಂತಾನೆ. ಫೋಟೋ ಕೊಡು, ಎಲ್ಲ ತೋರಿಸು ನೋಡೋಣ ಹೆಂಗಿದ್ದಾರೆ ಅಂತ ಕೇಳಿದೆ. ಇದರ ಮಧ್ಯೆ ಮುನಿರತ್ನಗೆ ಬಿಜೆಪಿ ನೋಟಿಸ್ ನೀಡಿದೆ. 5 ದಿನಗಳ ಒಳಗಾಗಿ ಘಟನೆ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ವಿಡಿಯೋ ಆಲ್ರೆಡಿ ನೀವು ಕೇಳಿರ್ತೀರಿ, ಆಡಿಯೋ ಕೇಳಿರ್ತೀರಿ ಯಾವ ರೀತಿ ಇದೆ ಅಂತೇಳಿ. ನೀನು ಯಾವ ಜಾತಿನೋ, ಗೌಡ ಅಲ್ವೇನೋ? ಮತ್ತು ಆ ಮಕ್ಕಳಿಗೆ ಯಾಕೋ ಅವಕಾಶ ಕೊಡ್ತೀಯ? ದುಡ್ಡು ಕೊಡಲ್ವೇನೋ? ಎಲ್ಲೆಲ್ಲಿ ನಿನ್ನ ತಾಯಿಯನ್ನು ಅಲ್ಲಿ ಯಾಕೆ ಕರ್ಕೊಂಬಾರೋ? ಈ ಥರ ಕೆಟ್ಟ ಕೊಳಕ ಆಡಿಯೋ ನಂದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಬೇರೆ ವಿಚಾರ, ತನಿಖೆ ಆಗಲಿ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಮುನಿರತ್ನ ಕೂಡ ಹೇಳಿದರು ಚೆಲುವರಾಜು ಬಗ್ಗೆ. ಆ ಚೆಲುವರಾಜು ಎಷ್ಟೋ ಜನರನ್ನು ಅಟ್ರಾಸಿಟಿ ಕೇಸಲ್ಲಿ ಒಕ್ಕಲಿಗರನ್ನು ಸಿಲುಕಿಸಿದ್ದಾರೆ ಅಂತ. ಅದು ಹೌದು ಅಂತಾದರೆ ಅದರ ಬಗ್ಗೆ ಕೂಡ ನಾವೊಂದು ಮಾಹಿತಿ ಕಲೆ ಹಾಕ್ತೀವಿ. ಅದರಲ್ಲಿ 2 ಮಾತೇ ಇಲ್ಲ ರೀ. ನಾವು ಒಂದೇ ಹೇಳೋದು ಸರ್, ಈ ನೆಲಕ್ಕೆ, ಈ ಮಣ್ಣಿಗೆ ಒಂದು ಕಾನೂನಿದೆ, ಇದಕ್ಕೊಂದು ಸಂವಿಧಾನ ಇದೆ. ಸಂವಿಧಾನ ಭಾಳ ಅತ್ಯುತ್ಕೃಷ್ಟವಾದಂಥ ಸಂವಿಧಾನ ಇದೆ. ಯಾರಿಗೂ ಕೂಡ ಅದು ಏನು ಕೆಟ್ಟದನ್ನು ಬಯಸಲ್ಲ, ಅದರ ಪ್ರಕಾರ ನಡಿಬೇಕು. ಇಲ್ಲ ಅಂತಂದರೆ ನಾವು ಅದು ದರ್ಶನ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಸೂರಜ್ ರೇವಣ್ಣ ಆಗಿರ್ಬೋದು, ಮುನಿರತ್ನ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಕುಮಾರಸ್ವಾಮಿಯವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಯಾರು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಮುನಿರತ್ನ ತಪ್ಪೇನು? ಬನ್ನಿ, ಒಂದು ಜೀವ ಬೆದರಿಕೆ ಹಾಕಿದ್ರ, ಕಮಿಷನ್ ಹಣಕ್ಕಾಗಿ ಬೇಡಿಕೆ ಇಟ್ಟರ, ಕಮಿಷನ್ ಹಣ ದುಡ್ಡು ಕೊಟ್ಟಿಲ್ಲ ಮತ್ತೊಂದು ಮಾಡ್ತಾರೆ, ಎಲ್ಲ ಓಕೆ, ಕೇಳ್ತೀರಿ. ಜೀವ ಬೆದರಿಕೆ ಒಂದು ಕಡೆ ಇರುತ್ತೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ನಿನ್ನ ಮುಂದೆ ಮೇಲೆ ಯಾರಿರೋದು, ದಲಿತರ ಜೊತೆ ಬೆರೆಯುವುದಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಆ ದಲಿತ ಯುವಕನ ಬಗ್ಗೆ ಒಂದು ಕೆಟ್ಟ ಮಾತನ್ನು ಹೇಳ್ತಾರೆ. ದಲಿತ ಸೂಪರ್ವೈಸರ್ನ ತೆಗೆದೇ, ನೀನೇನೋ ಅವನನ್ನು ಇಟ್ಕೊಂಡಿದ್ದೀಯಾ, ಅವರು ಡ್ಯಾಶ್ ಡ್ಯಾಶ್ ಡ್ಯಾಶ್. ಆ ದಲಿತ ಸೂಪರ್ವೈಸರ್ನ ತೆಗೆದು ಹಾಕಲು ಒತ್ತಡ, ಕೆಟ್ಟ ಕೊಳಕ ಪದ, ಆ ರೀತಿ ಬೈಯೋಂಗಿಲ್ಲ. ಅಟ್ರಾಸಿಟಿ ಕೇಸ್ ಭಾಳ ಸ್ಟ್ರಾಂಗ್ ಇದೆ. ಅದು ಸ್ಟ್ರಾಂಗ್ ಇದೆಯಲ್ವಾ? ಈಗ ನಾನು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ದಲಿತ ಶಾಸಕರಿದ್ದಾರೆ ಅಂತ ಹೇಳ್ತೀನಿ. ದಲಿತ ಶಾಸಕರು ಅದು ಏನು ಮಾಡ್ತಾರೆ ನಾನು ನೋಡಬೇಕು. ದಲಿತ ಶಾಸಕರು ಯಾರು ಅಂತಲೂ ಹೇಳ್ತೀನಿ, ಯಾವ್ಯಾವ ಪಾರ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ತೀನಿ. ಇಷ್ಟು ಕೆಟ್ಟ ಕೊಳಕ ಬೈದಾಗ ನೀವೇನು ಮಾಡ್ತೀರಿ ನನಗೆ ಗೊತ್ತಾಗಬೇಕು, ರಾಜ್ಯ ಜನರಿಗೆ ಗೊತ್ತಾಗಬೇಕು. ಅದು ತೋರಿಸ್ತೀನಿ, ಲಿಸ್ಟ್ ಕೊಡ್ತೀನಿ. ಈಗ 36 ಜನರ ಲಿಸ್ಟ್ ಕೊಡ್ತೀನಿ, ರೆಡಿಯಾಗಿರಿ. ಇನ್ನು ನನ್ನ ತಾಯಿ ಪತ್ನಿ ಬಗ್ಗೆ ಕೆಟ್ಟ ಪದ ಬಳಸಿದ್ದಾರೆ ಅಂತ ಹೇಳ್ತಾರೆ. ಅದು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ, ಇಲ್ಲಿ ನಿಮಗೆ ಕೇಳಿಸೋಕ್ಕಾಗೋದಿಲ್ಲ. ಅದನ್ನು ಅವ್ರು ಹೇಳಿದ್ರಲ್ವ, ನಿನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸು, ಚೆನ್ನಾಗಿದ್ದಾಳ ಫೋಟೋ ಕಳಿಸು, 10 ವರ್ಷದ ಮಗು ಕಳಿಸು, ತಾಯಿನ ಕಳಿಸು, ನಿನ್ನ ಹೆಂಡ್ತಿ ಫೋಟೋ ತೋರಿಸು ಅಂದರು. ಆಮೇಲೆ ಶಾಸಕರ ಆಪ್ತ ವಸಂತ್ ಕುಮಾರ್ನಿಂದಲೂ ಜೀವ ಬೆದರಿಕೆ ಇದೆ ಅಂತೇಳಿ FIR ಇದೆ. ಆಮೇಲೆ ನೋಡಿ, ರೇಣುಕಾ ಸ್ವಾಮಿಗೂ ಆದ ಗತಿ ನಿನಗೂ ಬರುತ್ತೆ ಅಂತ ಅವಾಜ್ ಹಾಕಿದ್ದಾರೆ. ಆಡಿಯೋದಲ್ಲಿದೆ, ಇವರು ಹೇಳ್ತಾರೆ ನನ್ನ ಆಡಿಯೋ ಅಲ್ಲ. ಯಾವ ರೇಣುಕಾ ಸ್ವಾಮಿ? ಯಾರಿವರು? ಮುನಿರತ್ನ, ಕುರುಕ್ಷೇತ್ರ ಸಿನಿಮಾದ ನಿರ್ಮಾಪಕರು. ಕುರುಕ್ಷೇತ್ರ ಸಿನಿಮಾದಲ್ಲಿ ಯಾರು ಹೀರೋ ಕಮ್ ವಿಲನ್? ರಾವಣ, ದರ್ಶನ್. ಹಾಗಿದ್ರೆ ಒಂದು ಎನ್ಕ್ವೈರಿ ಆಗಬೇಕು ರೇಣುಕಾ ಸ್ವಾಮಿ ವಿಚಾರದಲ್ಲಿ. ಇವರು ಹೇಳ್ತಾರಲ್ಲ ರೇಣುಕಾ ಸ್ವಾಮಿಗೆ ಆದಂಥದ್ದು ನಿನಗೂ ಆಗತ್ತೆ ಅಂತ. ಗಿರೀಶ್, DCP ಗಿರೀಶ್ ಮತ್ತು ACP ಚಂದನ್ ಇವರ ವಿರುದ್ಧ ಕೂಡ ಒಂದು ಎನ್ಕ್ವೈರಿ ಮಾಡಬೇಕು. ಅದು ಹೆಂಗೆ ಹೇಳಿದ್ರು ಇವರು? ಹಾಗಿದ್ರೆ ಇವರು ಕೆಲವು ಮಾಹಿತಿ ಗೊತ್ತಿರ್ಬೋದಲ್ವಾ?
ಆಮೇಲೆ ಯಾವುದೇ ದೂರು ನೀಡದೆ ಹಣ ನೀಡಲು ಒತ್ತಾಯ. 2021ರಿಂದಲೂ ಈ ರೀತಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ. ಓಕೆ, ಇದಕ್ಕೆ ಅನೇಕ ಲೀಡರ್ಗಳು ಮಾತಾಡಿದ್ದಾರೆ. ಬನ್ನಿ ಏನೆಲ್ಲ ಹೇಳಿದ್ದಾರೆ, ಯಾವೆಲ್ಲ